ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ರಿಗೂ ಏನಪ್ಪ ಅಂದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಎಲ್ರಿಗೂ ಕನ್ಫ್ಯೂಸ್ ಆಗಕತ್ತದ. ಯಾಕಪ್ಪ ಅಂದರೆ ಒಬ್ರೊಬ್ರು ರಿಸಲ್ಟ್ ಬಿಟ್ಟಾರ ತನಕತ್ತ, ಒಬ್ಬರು ಬಿಟ್ಟಲೇ ತನಕತ್ತಾರ. ಸೊ ನನಗೂ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟದ. ಯಾಕಪ್ಪ ಅಂದರೆ ನಾನು ಕೆ ವೆಬ್ಸೈಟ್ ಚೆಕ್ ಮಾಡಿದೆ ಮತ್ತು ಟ್ವಿಟರ್ ಕೂಡ ಚೆಕ್ ಮಾಡಿದೆ, ಅದರಲ್ಲಿ ಏನೂ ಅಪ್ಡೇಟ್ ಬಿಟ್ಟಿಲ್ಲ. ಅವ್ರು ಏನು ಹೇಳಿದ್ರಪ್ಪ ಅಂದರೆ ಆಗಸ್ಟ್ 25 ನೈಟ್ ಅಂದರೆ ರಾತ್ರಿ 8 ಗಂಟೆಗೆ ಬಿಡ್ತೀನಿ ಅಂತ ಹೇಳಿದರು. ಬಟ್ ಎಲ್ಲರೂ ಬೇರೆ ಬೇರೆ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಬೇರೆ ಗ್ರೂಪಲ್ಲಿ ಅಥವಾ ನನ್ನ ಗ್ರೂಪಲ್ಲಿ ಆಗಿರಲಿ ಸಮ್ ಸ್ಟೂಡೆಂಟ್ಸ್ಗೆ ಭಾಳ ಕನ್ಫ್ಯೂಸ್ ಆಗಿದೆ. ಯಾಕಂದರೆ ನನ್ನ ಗ್ರೂಪಲ್ಲಿ ಇರೋ ಸ್ಟೂಡೆಂಟ್ಸ್ ಬೇರೆ ಗ್ರೂಪಲ್ಲಿ ಇದ್ದಾರೆ. ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಇವಾಗ ಒಬ್ಬೊಬ್ಬರು ಲಿಂಕ್ ಬಿಟ್ಟಿದ್ದಾರೆ. ಅದೇ ಲಿಂಕ್ ಐತಿ, ಅದೇ ಅಂದರೆ ಮೊದಲು ಬಿಟ್ಟಿರೋ ಲಿಂಕೆ ನನಗೆ ಕಾಲೇಜ್ ಅಲೋಟ್ ಆಗೈತೆ. ಮೊದಲು ಬೇರೆ ಕಾಲೇಜ್ ಅಲೋಟ್ ಆಗಿತ್ತು, ಬಟ್ ಇವಾಗ ಬೇರೆ ಕಾಲೇಜ್ ಅಲೋಟ್ ಆಗ್ಯದ ಅಂತ ಭಾಳ ಜನ ಅನ್ನಕತ್ತಾರ. ಸೊ ನಾನು ಇಬ್ಬರು ಮೂರು ಜನ ಒಂದು ಸೀಟ್ ನಂಬರ್ ಇಸ್ಕೊಂಡು ಚೆಕ್ ಮಾಡಿದೆ. ಅವ್ರಿಗೆ ಮೊದಲು ಬೇರೆ ಕಾಲೇಜ್ ಅಲೋಟ್ ಆಗಿತ್ತು, ಬಟ್ ಇವಾಗ ಕೂಡ ಬೇರೆ ಕಾಲೇಜ್ ಅಲೋಟ್ ಆಗಿದೆ. ಸೊ ಅದೇ ಪ್ರಕಾರ ಅದರ ಬೇಸ್ ಮೇಲೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಅವರು ರಿಸಲ್ಟ್ ಬಿಟ್ಟಿದ್ದಾರೆ, ಬಟ್ ಲಿಂಕ್ ಬಿಟ್ಟಿಲ್ಲ. ಮೊದಲು ಫಸ್ಟ್ ಮಾರ್ಕ್ ರಿಸಲ್ಟ್ ಬಿಟ್ಟಿರೋ ಲಿಂಕ್ ಮೇಲೇ ಅವರು ಅದೇ ಲಿಂಕ್ ಮೇಲೇ ರಿಸಲ್ಟ್ ಬಿಟ್ಟಿದ್ದಾರೆ. ಅದು ನೀವು ಅದರ ಮೇಲೆ ಚೆಕ್ ಮಾಡ್ಕೋಬೋದು. ತೋರಿಸ್ತೀನಿ ಎಲ್ಲಿ ಅಂತ ಅದು. ಸೊ ಇಲ್ಲಿ ಫಸ್ಟು ಕೆ ವೆಬ್ಸೈಟ್ ಬಂದ ಮೇಲೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದಮೇಲೆ UGCET 2024 ಅಥವಾ UGNET 2024 ಎರಡರ ಮೇಲೆ, ಅಥವಾ ನೀವು CT ಸ್ಟೂಡೆಂಟ್ಸ್ ಅಲ್ವಾ. ಸೊ UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಕೆಳಗೆ ಬನ್ನಿರಿ. ಕೆಳಗೆ ಬಂದ ಮೇಲೆ ಇಲ್ಲಿ ನೋಡಿರಿ UGCET 2024 ಅಣಕು ಸೀಟು ಹಂಚಿಕೆ ಫಲಿತಾಂಶ ಡೇಟು 10ನೇ ತಾರೀಕು ಐತಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಸರ್ವರ್ ಕೂಡ ತೋರಿಸ್ತಾ ಇಲ್ಲ ಇವಾಗ, ಯಾಕಂದರೆ ಭಾಳ ಸ್ಟೂಡೆಂಟ್ಸ್ ಚೆಕ್ ಮಾಡಕತ್ತಾರ. ಸೊ ಸರ್ವರ್ ತೋರಿಸ್ತಾ ಇಲ್ಲ. ನೀವು ಇದೇ ಲಿಂಕ್ ಮೇಲೆ ಚೆಕ್ ಮಾಡ್ಕೋಬೇಕು. ಸೊ ನಾನು ಆಗಲೇ ಹೇಳಿದೆಲ್ಲ, ಒಂದು 2-3 ಸ್ಟೂಡೆಂಟ್ಸು ಚೆಕ್ ಮಾಡಿದ್ದೀನಿ ಅಂತ. ಸೊ ಅಕ್ಷಿತಾನೋ ಒಂದು ಹುಡುಗಿದು ನಾನು ಚೆಕ್ ಮಾಡಿದ್ದೀನಿ, ಅದು ನಾನು ತೋರಿಸ್ತೀನಿ ನೋಡಿರಿ. ಆ ಹುಡುಗಿ ಕೂಡ ಚೆಕ್ ಮಾಡಿದ್ರೆ ನಂಗೆ ಸೆಂಡ್ ಮಾಡಿದ್ದಾಳೆ, ಅದು ತೋರಿಸ್ತೀನಿ. ಇಲ್ಲಿ ನೋಡಿರಿ ಫಸ್ಟು ಇವಳು ಅಕ್ಷಿತಾ ಅಂತ ಹುಡುಗಿ. ಸೊ ಇವಳಿಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಯಾವುದೋ ಫಾರಿಕಾ ಕಾಲೇಜ್ ಆಫ್ ಫಾರ್ಮಸಿ ಸಿಕ್ಕಿತ್ತು. ಸೊ ಅದೇ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಅವರು ಇವತ್ತು ಆಗಲೇ ಚೆಕ್ ಮಾಡಿದಾಗ ಬೇರೆ ಕಾಲೇಜ್ ತೋರಿಸೋದು, ಅದು ಕೂಡ ತೋರಿಸ್ತೀನಿ ವೇಟ್. ಸೊ ಇಲ್ಲಿ ನೋಡಿರಿ ಇವಾಗ ಸಿಕ್ಕಿರೋದು ದಿ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಫಾರ್ಮಸಿ, ಈ ಕಾಲೇಜ್ ಸಿಕ್ಕಿದೆ. ಸೊ ಇದ್ರ ಬೇಸ್ ಮೇಲೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಅವರು ರಿಸಲ್ಟ್ ಬಿಟ್ಟಿದ್ದಾರೆ, ಬಟ್ ಅವರು ಹೊಸ ಲಿಂಕ್ ಬಿಟ್ಟಿಲ್ಲ, ಅದೇ ಓಲ್ಡ್ ಲಿಂಕಲ್ಲೇ ಬಿಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ರಿಸಲ್ಟ್ ಚೆಕ್ ಮಾಡ್ಕೊರಿ, ಎಲ್ಲರೂ ಚೆಕ್ ಮಾಡ್ಕೊರಿ, ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಎಲ್ರಿಗೆ ಯು ಹ್ಯಾವ್ ನಾಟ್ ಅಲರ್ಟೆಡ್ ಶೀಟ್ ಅಂತ ತೋರ್ಸಾಕತ್ತೈತಿ. ಅದು ಭಾಳ ಜನಕ್ಕೆ ತೋರ್ಸಾಕತ್ತದ. ಅದು ಏನೋ ಸರ್ವರ್ ಪ್ರಾಬ್ಲಮ್ ಇರ್ಬೋದು, ಯಾಕಂದರೆ ಜಸ್ಟ್ ಇವಾಗಲೇ ಬಿಟ್ಟಿದ್ದಾರೆ. ಸೊ ಸರ್ವರ್ ಪ್ರಾಬ್ಲಮ್ ಇರ್ತದೆ, ಸ್ವಲ್ಪ ವೇಟ್ ಮಾಡಿ ಚೆಕ್ ಮಾಡಿದ್ರೆ ಏನಾಗಲ್ಲ. ಅಕಸ್ಮಾತ್ ನಿಮಗೆ ಸೀಟ್ ಅಲೋಟ್ ಆಗಲಿಲ್ಲ ಕೂಡ ಅಂದರೆ ಏನು ವರಿ ಬೇಡ. ಯಾಕಪ್ಪ ಅಂದರೆ ನಿಮ್ಗೆ ಆಬ್ಸೆಂಟ್ರಿ ಮಾಡೋಕ್ಕೆ ಮತ್ತು ಟೈಮ್ ಕೊಡ್ತಾರೆ, ಒಂದು 2-3 ದಿನ ಟೈಮ್ ಕೊಡ್ತಾರೆ. ಅವಾಗ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಬೋದು. ನೀವೇನು ತೊಂದರೆ ತೊಗೋಬೇಡ್ರಿ, ಮತ್ತು ಟೆನ್ಷನ್ ತೊಗೋಬೇಡ್ರಿ. ಯಾಕಂದರೆ ಮತ್ತೆ ಆಬ್ಸೆಂಟ್ರಿ ಮಾಡೋಕ್ಕೆ ಬಿಡ್ತಾರೆ. 2-3 ದಿನ ಬಿಡ್ತಾರೆ, ಟೈಮ್ ಬಿಡ್ತಾರೆ. ಯಾಕಂದರೆ ಅವ್ರು ಹೇಳಿದ್ದು 27ನ, ಇವತ್ತು 25, ಇವತ್ತು ರಿಸಲ್ಟ್ ಬಿಟ್ಟಿದ್ದಾರಪ್ಪ ಅಂದರೆ 26, 27ನ ಆಬ್ಸೆಂಟ್ರಿ ಮಾಡೋಕೆ ಅವ್ರು ಟೈಮ್ ಮೊದಲೇ ಹೇಳಿದ್ದಾರೆ, 27ನ ಆಬ್ಸೆಂಟ್ರಿ ಮಾಡ್ಬೋದು ಅಂತ. ಸೊ ಇವಾಗ ರಿಸಲ್ಟ್ ಮೇಲೆ ಇವಾಗ ನಿಮಗೆ ರಿಸಲ್ಟ್ಸ್ ಅಂದರೆ ಇದರಲ್ಲಿ ಕಾಲೇಜ್ ಸಿಕ್ಕಿಲ್ಲಪ್ಪ ಅಂದರೆ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಆಬ್ಸೆಂಟ್ರಿ 27 ದಿನ ಆಯ್ತಲ್ಲ ಟೈಮಿಂಗು. ಸೊ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ, ಸೀಟ್ ಸಿಗ್ತದ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇನ್ನೂ ಸರ್ವರ್ ತೋರ್ಸಾಕತ್ತಿಲ್ಲ, ಅಂದರೆ ಸರ್ವರ್ ಪ್ರಾಬ್ಲಮ್ ಅದ. ಯಾಕಂದರೆ ಭಾಳ ಸ್ಟೂಡೆಂಟ್ ಚೆಕ್ ಮಾಡ್ಕೊಳಕತ್ತಾರ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡ್ಕೊರಿ, ಎಲ್ಲ ಕರೆಕ್ಟಾಗಿ ತೋರಿಸ್ತದ. ಸೊ ಇದೇ ಎಕ್ಸಾಂಪಲ್ ತೋರಿಸಿದೆ ಅಲ್ಲ, ಇವರಿಗೆ ಫಸ್ಟ್ ಕಾಲೇಜ್ ಬೇರೆ ಸಿಕ್ಕಿತ್ತು ಮತ್ತು ನೆಕ್ಸ್ಟ್ ಕಾಲೇಜ್ ಬೇರೆ ಸಿಕ್ಕಿದೆ. ಸೊ ಇದ್ರ ಬೇಸ್ ಮೇಲೆ ಹೇಳಕತ್ತೀನಿ ಏನಪ್ಪ ಅಂದರೆ ರಿಸಲ್ಟ್ ಬಿಟ್ಟಿದ್ದಾರೆ, ಎಲ್ಲರೂ ಚೆಕ್ ಮಾಡ್ಕೊರಿ. ಮತ್ತೇನಿಲ್ಲ, ಇದೇ ಅಪ್ಡೇಟು. ಸೊ ಎಲ್ಲರೂ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಚೆಕ್ ಮಾಡ್ಕೊರಿ. ನಾನು ಗ್ರೂಪಲ್ಲಿ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ, ಲಿಂಕ್ ಕೂಡ ಕಳಿಸಿದ್ದೀನಿ. ಲಿಂಕ್ ಬೇಕಾದರೆ ಇನ್ನೊಂದ್ಸಲ ಕಳಿಸ್ತೀನಿ, ಎಲ್ಲರೂ ಚೆಕ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ನಾನು ಆಗಲೇ ಹೇಳಿದೆ ಏನಪ್ಪ ಅಂದರೆ ಯು ಹ್ಯಾವ್ ನಾಟ್ ಬೀನ್ ಅಲೋಟೆಡ್ ಎನಿ ಸೀಟ್. ಇದೇ ಥರ ತೋರಿಸಿದ್ರೆ ಏನೂ ತೊಂದರೆ ಇಲ್ಲ. ನಿಮ್ಗೆ ಅಕಸ್ಮಾತ್ ನೀವು ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡ್ಕೊರಿ, ಯಾಕಂದರೆ ಸರ್ವರ್ ಪ್ರಾಬ್ಲಮ್ ಇರ್ತದೆ. ಸೊ ಮತ್ತೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡ್ಕೊಂಡ್ರು ಕೂಡ ಇದೇ ರೀತಿ ಸಿಕ್ತಂದ್ರೆ ತೋರ್ಸಾಕತ್ತದಪ್ಪ ಅಂದರೆ ನಿಮ್ಮ ಕಾಲೇಜ್ ಅಲೋಟ್ ಆಗಿಲ್ಲ ಅಂತ. ಅಕಸ್ಮಾತ್ ನಿಮಗೆ ಈ ಥರ ಬಂತಪ್ಪ ಅಂದರೆ ನೀವು ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ಆಬ್ಸೆಂಟ್ರಿ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನಿಮಗೆ ಸಿಗೋ ಚಾನ್ಸಸ್ ಇರ್ತದೆ. ಯಾಕಂದರೆ ನನಗೊಬ್ಬ ನಿನ್ನೆ ಅಥವಾ ಮೊನ್ನೆ ಒಬ್ಬ ಸ್ಟೂಡೆಂಟ್ ಮೆಸೇಜ್ ಮಾಡಿದ, ಅಣ್ಣ ನನ್ನ ರ್ಯಾಂಕು 1,50,000 40,000 ಅಂದ. ಬಟ್ ಇನ್ನೂ ಅಣ್ಣ ನನ್ನ ಫ್ರೆಂಡ್ ರ್ಯಾಂಕು 2 ಲಕ್ಷ ಮೇಲೆ ತಂದ. ಅವನಿಗೆ ಕಾಲೇಜ್ ಅಲೌಟ್ ಆಗ್ಯದ, ನನಗೆ ಅಲೌಟ್ ಆಗಿಲ್ಲ ತಂದ. ಸೊ ನಾನಂದೆ ನೀನು ಎಷ್ಟು ಕಾಲೇಜ್ ಆಬ್ಸೆಂಟ್ರಿ ಮಾಡಿದೆ ತಂದೆ. ಅವನಂದ 40 ತಂದ ಬರೇ. ನಿಮ್ಮ ಫ್ರೆಂಡ್ ಎಷ್ಟು ಮಾಡಿದಂದ, ಅವ್ನು 300 ಕಾಲೇಜ್ ಆ್ಯಡ್ ಮಾಡಿದೆ ತಂದ. ಸೊ ನಾನು ಅವನಿಗೆ ಹೇಳಿದೆ, ನಾನು ಎಲ್ರಿಗೂ ಇನ್ಫಾರ್ಮ್ ಮಾಡಿದೆ ಏನಪ್ಪ ಅಂದರೆ 1 lakh ಅಬೋ ಇರೋರು ಅಥವಾ 1,20,000 ಅಬೋ ಇರೋರು ಎಲ್ಲರೂ 250 ಅಥವಾ 300 ಕಾಲೇಜ್ ಆ್ಯಡ್ ಮಾಡ್ರಿ ಅಂತ ಹೇಳಿದೆ. ಸೊ ನೀನು 40 ಕಾಲೇಜ್ ಆ್ಯಡ್ ಮಾಡಿದರೆ ನಿಮಗೆ ಕಾಲೇಜ್ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದೆ. ಸೊ ಅಂಥವ್ರಿಗೆ ನೀ ಇಂಥ ಮಿಸ್ಟೇಕ್ ಮಾಡೋಕೆ ಹೋಗಬೇಡ್ರಿ, ನಿಮಗೆ ಎಲ್ಲರಿಗೆ ಕಾಲೇಜ್ ಸಿಗ್ತದ. ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ ಅಂದರೆ ಇವಾಗ ಇದರಲ್ಲಿ ಯಾರಿಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾರಿಗೆ ಕಾಲೇಜ್ ಅಲೌಟ್ ಆಗಿರಲ್ಲ ಅವರು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ, ಆಬ್ಸೆಂಟ್ರಿ ಮಾಡೋಕ್ಕೆ
ಟೈಮ್ ಕೊಡ್ತಾರೆ, 2-3 ದಿನ ಟೈಮ್ ಕೊಡ್ತಾರೆ. ನಿಮಗೆಲ್ಲರಿಗೂ ಗೊತ್ತೇ ಅದು 27 ತನಕ ಟೈಮ್ ಆಯ್ತು ಅನ್ನೋದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಾನು ಮೊದಲೇ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಮಿಸ್ ಮಾಡ್ಕೋಬೇಡ್ರಿ, ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿರಿ. ಯಾರಿಗೆ ಇದರಲ್ಲಿ ಯಾವ ಕಾಲೇಜ್ ಅಲೌಟ್ ಆಗಿಲ್ಲ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿರಿ. ಸೊ ಮತ್ತೆ ಏನೇ ಇನ್ಫಾರ್ಮ್ ಬಂದರೂ ನಾನು ಹೇಳ್ತಾ ಇರ್ತೀನಿ. ಅಲ್ಲಿ ತನಕ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.